ರಾಮನ ಮಂದಿರಕ್ಕೆ ಡಕಾಯಿತಿ ಹಾಕಿದಂತಹ ಲೂಟಿಕೋರರ ಹಗರಣ ದಿನಕ್ಕೊಂದು ಹೊಸ ಹೊಸ ವಿಚಾರಗಳು ಬಯಲಿಗೆ ಬರ್ತಾ ಇದೆ. ಪಾಪ ನರೇಂದ್ರ ಮೋದಿ ಅವರು ಕ್ಯಾಶ್ಲೆಸ್ ಯಾವಾಗಲೂ ಕೂಡ ಕಂತೆ ನೋಟ್ಗಳನ್ನು ನಾವು ಜೇಬಲ್ಲಿ ಇಟ್ಕೊಳ್ಳೋದು ಬೇಡ ಅಂತ ಡಿಜಿಟಲ್ ಇಂಡಿಯಾ ತಂದ್ರೆ ಇವರು ಹಣ ದೋಚಕ್ಕೆ ಅದು ಕೂಡ ಮಂದಿರದಲ್ಲಿ ಡಿಜಿಟಲ್ ಇಂಡಿಯಾ ಬಳಸಿ ಹಣವನ್ನು ದೋಚಿದ್ದಾರೆ ಅಂದರೆ ಲೆಕ್ಕ ಹಾಕಿ. ನಾವು ರಾಮ ಮಂದಿರಕ್ಕೆ ಹೋಗಬೇಕು ಅಂದರೆ ಪವಿತ್ರವಾಗಿ ಸ್ನಾನ ಮಾಡಿ ಮಡಿ ಉಟ್ಟು ದೇವರಿಗೆ ಎಲ್ಲೂ ಕೂಡ ಅಪಚಾರ ಆಗಬಾರ್ದು ಅನ್ನೋ ಕಾರಣಕ್ಕೆ ಎಷ್ಟು ವಿನಮ್ರತೆಯಿಂದ ದೇವಸ್ಥಾನದ ಹೊಸ್ತಿಲಿಗೆ ಕೈ ಮುಕ್ಕೊಂಡು ತಲೆನ ಕೆಳಗಡೆ ಆ ಹೊಸ್ತಿಲಲ್ಲಿ ಬಡಿಸ್ಕೊಂಡು ಏನಾದರೂ ತಪ್ಪುಗಳಿದ್ರೆ ಅಲ್ಲೇ ಹೋಗ್ಬಿಡ್ಲಿ ಅಪ್ಪ ಅಂತ ಹೋಗ್ತೀವಿ. ಇವರು ರಾಮ ಮಂದಿರದಲ್ಲಿ ದೇಣಿಗೆ ಬಂದಿರೋ ಹಣವನ್ನು ಟಾಯ್ಲೆಟಲ್ಲಿ ಬಚ್ಚಿಡ್ತಾ ಇದ್ರಂತೆ. ಏನು ಅಸಹ್ಯ ರೀ ಇದು! ಏನ್ರಿ, ನಮ್ಮ ಭಾವನೆಗಳಿಗೊಂಚೂರು ಬೆಲೆ ಇಲ್ವಾ? ಹಾಂ, ಇಷ್ಟು ಕಳ್ಳಾಟನಾ, ಇಷ್ಟು ಲೂಟಿನಾ? ಹೇಗೆ ಬೇಕೋ ಹಾಗೆ ಹಣ ದೋಚಿದ್ದಾರೆ. ಆದರೆ ಇವತ್ತು ಯಾರು ಟ್ರಸ್ಟಿಗಳ ಮೆಂಬರ್ಸ್ ಇದ್ದಾರೆ, ಆ ಟ್ರಸ್ಟಿಗಳು ರಾಜೀನಾಮೆ ಕೊಟ್ಟು ಮನೆಯಲ್ಲಿದ್ದಾರೆ, ಅವ್ರಿಗೆ ಫುಲ್ ಸೆಕ್ಯೂರಿಟಿ ಕೊಟ್ಟಿದ್ದಾರೆ, ಅವರನ್ನು ವಿಚಾರಣೆಗೆ ಕರೀತಾ ಇದ್ದಾರೆ. ಆದರೆ ಇಲ್ಲಿವರೆಗೆ FIR ಹಾಕಿಲ್ಲ. ಅಯೋಧ್ಯೆಯಲ್ಲಿ ವಕೀಲರ ಸಂಘ ಹೋಗಿ ಪೊಲೀಸ್ ಸ್ಟೇಷನ್ಗೆ ದಯವಿಟ್ಟು ಆ ಟ್ರಸ್ಟಿ ಮೆಂಬರ್ಸ್ ಮೇಲೆ ನೀವು ಚಂಪತ್ರಾಯ ಮೇಲೆ FIR ಹಾಕಿ ಅಂತ ಹೇಳಿದ್ದಾರೆ. ಇಲ್ಲಿವರೆಗೆ ಪೊಲೀಸರು FIR ಹಾಕಿಲ್ಲ. ಒಂದು ವೇಳೆ ನೀವು FIR ಹಾಕಿಲ್ಲ ಅಂದರೆ ನಾವು ಕೋರ್ಟ್ಗೆ ಹೋಗ್ತೀವಿ ಅಂತ ವಕೀಲರು ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬರು ಈ ತನಿಖೆಯನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಈಗಾಗಲೇ SIT ಫಸ್ಟ್ ಫೇಸಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಅದರ ರಿಪೋರ್ಟನ್ನು ಟ್ರಸ್ಟಿ ಮೆಂಬರ್ಗೆ ಹೋಗಿ ಕೊಟ್ಟಿದ್ದಾರೆ. ಈಗ 2ನೇ ಫೇಸ್ ನಡೀತಾ ಇದೆ ಇನ್ವೆಸ್ಟಿಗೇಷನ್. ಈ ಮಧ್ಯೆ ಕಾಂಗ್ರೆಸ್ನವರು ಯಾರನ್ನೂ ಕೂಡ ದೇವಸ್ಥಾನದ ಒಳಗಡೆ ಬಿಡ್ತಾ ಇಲ್ಲ. ಎಲ್ಲರೂ ಕೇಳ್ತಾ ಇರುವ ಏಕೈಕ ಪ್ರಶ್ನೆ, ಇಷ್ಟೆಲ್ಲ ಆದರೂ ಕೂಡ ನರೇಂದ್ರ ಮೋದಿ ಅವರು ಯಾಕೆ ಮಾತಾಡ್ತಾ ಇಲ್ಲ? ಎಕ್ಸಾಮ್ ಬರೆಯೋದಕ್ಕೆ ಮಕ್ಕಳಿಗೆ ಮನ್ ಕಿ ಬಾತ್ನಲ್ಲಿ ಹೆಂಗೆ ಬರಿಬೇಕು ಅಂತ ಅಡ್ವೈಸ್ ಮಾಡುವಂತಹ ನರೇಂದ್ರ ಮೋದಿ ಅವರು, ನೇಪಾಳದಲ್ಲಿ ಭೂಕಂಪ ಆದರೆ ಇಮ್ಮಿಡಿಯೇಟ್ ರಿಯಾಕ್ಟ್ ಮಾಡುವಂಥ ನರೇಂದ್ರ ಮೋದಿ ಅವರು ಇವತ್ತು ಇಷ್ಟು ದೊಡ್ಡ ಅಪಚಾರ ಆಗಿದೆ. ಪಾಪ ಎಷ್ಟು ಕನಸು ಕಟ್ಕೊಂಡು, ಎಷ್ಟು ಹೋರಾಟ ಮಾಡಿ, ಎಷ್ಟು ಜನರ ಬಲಿದಾನ, ತ್ಯಾಗ, ರಾಮ ಮಂದಿರ ನಿರ್ಮಾಣ, ಆದರೆ ನೋಡಿದ್ರೆ ಡಕಾಯಿತಿ. ಮೋದಿ ಅವರು ಮಾತಾಡ್ತಾ ಇಲ್ಲ. ಪಾಪ ಅವರಾದ್ರೆ ಹೆಂಗೆ ಮಾತಾಡ್ತಾರೆ? ಕ್ರೆಡಿಟ್ ಎಲ್ಲ ಬೇಕು, ಆದರೆ ಈ ರೀತಿಯಾದಂಥ ಅವಮಾನಕ್ಕೆ ಯಾರೇ ಮಾತಾಡ್ತಾರೆ? ಯಾರು ಮಾತಾಡಲ್ಲ. ಪಾಪ ಅವ್ರಿಗೂ ಇರುತ್ತಲ್ಲ, ನಾನು ಇಷ್ಟೆಲ್ಲ ಕಷ್ಟಪಟ್ಟೆ, ನೋಡಿದರೆ ಇವತ್ತು ಹಿಂಗೆ ಮಾಡಿಟ್ಟಿದ್ದಾರಲ್ಲ, ನಾನೇ ನಂಬಿದವರು, ನನ್ನ ಅಕ್ಕಪಕ್ಕ ಇದ್ದವ್ರನ್ನ ಕರ್ಕೊಂಡೋಗಿ ಟ್ರಸ್ಟಲ್ಲಿ ಹಾಕಿದೆ, ಇವತ್ತು ನೋಡಿದ್ರೆ ಅವರೇ ನನಗೆ ಪಂಗ್ನಾಮ ಹಾಕ್ಬಿಟ್ಟಿದ್ದಾರೆ, ಸಾರಿ ನನಗೆ ಅವರು ಈ ರೀತಿಯಾದಂತಹ ಅಪಚಾರ ಎಸಗಿಬಿಟ್ಟಿದ್ದಾರೆ ಅಂತ ಮೋದಿ ಅವರು ಫುಲ್ ಅಪ್ಸೆಟ್ ಆಗಿದ್ದಾರೆ. ದೇಶ ಕೇಳ್ತಾ ಇದೆ ನರೇಂದ್ರ ಮೋದಿ ಅವರು ಏನಾದರೂ ಮಾತಾಡಿ ಅಂತ. ಪಾಪ ಅವ್ರು ಮಾತಾಡ್ತಾ ಇಲ್ಲ. ಹಾಗಾದರೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಕಾಣಿಕೆ ಕಳ್ಳರು ಮೆಚ್ಚನ ರಾಮ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಮರ್ಯಾದಾ ಪುರುಷೋತ್ತಮನ ಸನ್ನಿಧಿಯಲ್ಲೇ ಮಹಾ ಅಪಚಾರ. ರಾಮನ ದೇಣಿಗೆ ಹಗರಣದಲ್ಲಿ ಬಯಲಾಗ್ತಿದೆ ದಿನಕ್ಕೊಂದು ವಿಚಾರ. ದೇಣಿಗೆ ಹುಂಡಿಯನ್ನೇ ಟಾರ್ಗೆಟ್ ಮಾಡಿ ಕದ್ದಿರೋ ಕಿಲಾಡಿಗಳು. ಮಂದಿರದಲ್ಲಿ ಹಗಲು ರಾತ್ರಿ ಬಿಗಿ ಭದ್ರತೆ ಇರುವ ಜಾಗದಲ್ಲೇ ಕಳ್ಳತನ. ದೇಣಿಗೆ ಅಷ್ಟೇ ಅಲ್ಲ, ನಕಲಿ ನೇಮಕಾತಿ ದಂಧೆ, ಕೋಟಿ ಬ್ಯಾಕ್ಡೋರ್ ಎಂಟ್ರಿ, ನಕಲಿ QR ಕೋಡ್, ಲೂಟಿಯ ಜಾಲವೇ ರೋಚಕ, ರಣರೋಚಕ. ಕುಂಭಮೇಳ ವೇಳೆ ಗರಿಷ್ಠ ಲೂಟಿ ಹೊಡೆದಿದ್ದಾರಂತೆ ಕಳ್ಳರು. ರಾಮ ಭಕ್ತರನ್ನೇ ಭ್ರಕ್ರ ಮಾಡಿದ್ದಾರೆ ಕಿಲಾಡಿಗಳು. ಮೋದಿ ಡಿಜಿಟಲ್ ಇಂಡಿಯಾವನ್ನೇ ಬಳಸಿಕೊಂಡಿದ್ದಾರೆ ಲೂಟಿಕೋರರು. ಅಯೋಧ್ಯೆ ಹಗರಣದ ಸದ್ದು ಕರ್ನಾಟಕದ ರಾಜಕಾರಣದಲ್ಲೂ ಕೇಳಿ ಬರ್ತಾ ಇದೆ. ಬಿಜೆಪಿ ಅಧಿಕಾರದಲ್ಲಿ ರಾಮನ ಹೆಸರಲ್ಲೇ ಲೂಟಿ ಎಂದಿದೆ ಕಾಂಗ್ರೆಸ್. ಭಕ್ತರ ಭಾವನೆಗಳೊಂದಿಗೆ ಆಟ, ರಾಮನ ಹೆಸರಿನಲ್ಲಿ ಕೆಸರರ ಚಾಟ. ಅಯೋಧ್ಯೆಯ ರಾಮ ಮಂದಿರ ಎಲ್ಲಿ? ಬೀದರ್ನ ಔರಾದ್ನ ಪ್ರಭು ಚೌಹಾಣ್ ಎಲ್ಲಿ? ಅಯೋಧ್ಯೆಯ ರಾಮ ಮಂದಿರದ ಕಾಣಿಕೆ ಹಣ ಇಲ್ಲಿ ಪ್ರಭು ಚೌಹಾಣ್ ಅವರು ಲೂಟಿ ಹೊಡೆದಿದ್ದಾರೆ ಎನ್ನುವಂತಹ ದೂರು. ಅಂದರೆ ಪ್ರಭು ಚೌಹಾಣ್ ಅವರು ರಾಮ ಮಂದಿರಕ್ಕೆ ದೇಣಿಗೆ ಎತ್ತಿದ್ರು, ಗುತ್ತಿಗೆದಾರರ ಹತ್ರ ಎಲ್ಲ ದೇಣಿಗೆ ಸಂಗ್ರಹ ಮಾಡಿದ್ರು. ಈ ದೇಣಿಗೆ ಸಂಗ್ರಹ ಮಾಡಿದ ಮೇಲೆ ಪ್ರಭು ಚೌಹಾಣ್ ಅವರ ಆಸ್ತಿ ತುಂಬಾ ಜಾಸ್ತಿ ಆಯಿತು ಅಂತ ದೀಪಕ್ ಅನ್ನುವರು ಒಬ್ರು ಈಗ ದೂರು ಕೊಟ್ಟಿದ್ದಾರೆ. ಅದಕ್ಕೆ RSS ಸ್ಥಳೀಯ ನಾಯಕ ಗೋಪಾಲ್ ಅನ್ನೋರು ಸಾಥ್ ಕೊಟ್ಟಿದ್ದಾರೆ
ಅನ್ನೋದು ದೂರಿನ ಒಳಗಡೆ ಇರುವಂತಹ ಸಾರಾಂಶ. ಇನ್ನೊಂದು ಕಡೆ ಅಖಿಲೇಶ್ ಯಾದವ್ ಅವರು ಹೇಳಿದ್ರು, ಅನ್ರಿಜಿಸ್ಟರ್ಡ್ ಒಂದು ಸಂಘಟನೆ ಇಲ್ಲಿಗೆ ಅಂದರೆ ಕರ್ನಾಟಕಕ್ಕೆ ಹಣನ ಕಳುಹಿಸಿದೆ ಅಂತ. ಸೊ ಐ ಡೋಂಟ್ ನೋ ಮುಂದೆ ಇದು ಯಾವ್ಯಾವ ರೀತಿ ಯಾರ್ಯಾರು ಹೊರಗಡೆ ಬರ್ತಾರೆ ಅಂತ. ಬಟ್ ಡೆಫಿನೆಟ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ನಾವು ಕಾರಣಕರ್ತರು ಅಂತ ಹೇಳಿದವರು ಇವತ್ತು ರಾಮ ಮಂದಿರದಲ್ಲಿ ಆಗಿರೋ ಅಪಚಾರದ ಬಗ್ಗೆ ಮಾತಾಡ್ತಾ ಇರೋದು ರಾಮನಿಗೆ ಮಾಡಿದ ಅಪಚಾರವೇ ಸರಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಏನೇನು ಹೇಳಿದ್ದಾರೆ ಬನ್ನಿ ನೋಡೋಣ. ಈಗ ಇಷ್ಟು ದಿವಸ ನಾವು ಇಡೀ ದೇಶದಲ್ಲಿರೋ ಯಾವುದೇ ದೇವಸ್ಥಾನ ಎಲ್ಲ ಹೋದ್ರೂ ಕೂಡ ಚಪ್ಪಲಿ ಕಳ್ಳರಿದ್ದಾರೆ, ಎಚ್ಚರಿಕೆಯಿಂದ ಇರಿ ಅಂತ ಇದು. ಇನ್ಮೇಲೆ ಯಾವುದೇ ದೇವಸ್ಥಾನಕ್ಕೆ ಹೋದರೆ ಹುಂಡಿ ಕಳ್ಳರಿದ್ದಾರೆ, ಎಚ್ಚರಿಕೆ ಅಂತ ಬೋರ್ಡ್ ಹಾಕ್ಸ್ತಾರೆ BJP ಅವ್ರು ಬಂದ ಮೇಲೆ. ನಾವು ಹೇಳ್ತಾ ಇರೋದೇನು ಅಂದರೆ, ರಾಮನ ಹೆಸರಲ್ಲಿ ಇವರು ಲೂಟಿ ಹೊಡಿತಾ ಇದ್ದಾರಲ್ಲ, ಇದುವರೆಗೂ ಯಾರನ್ನಾದರೂ ಕ್ರಮ ತೆಗೆದುಕೊಂಡಿದ್ದಾರೆ? ಇಷ್ಟು ನಿಧಾನವಾಗಿ ಹೋಗೋದು ಯಾಕೆ? ಆಮೇಲೆ ಗತಿ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ, ವೇಗದಲ್ಲಿ ಹೋಗ್ತಾ ಇದ್ದಾರೆ. ತಕ್ಷಣ ಕ್ರಮ ತೆಗೆದುಕೊಳ್ಬೇಕು. ಇದರಲ್ಲಿ ಯಾರ್ಯಾರು ಇದು ಎಲ್ಲಿ ಹೋಗುತ್ತೆ 200 ಕೋಟಿ ಅಂತೇಳಿ. ಅದು ಕರ್ನಾಟಕ ₹1 ಕೋಟ್ಯಾಂತರ ರೂಪಾಯಿವರೆಗೂ ದೇಣಿಗೆ ಕೊಟ್ಟಿದ್ದಾರೆ. ಯಾಕೆ ಅಂದರೆ ನಮ್ಮ ಕನಸು ನೆನಸಾಗ್ತಾ ಇದ್ದೇನೋ ಅಂತ ಕಾರಣಕ್ಕೋಸ್ಕರ. ಅಲ್ಲಿ ಯಾರೋ ಕೆಲವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಆ ದುರುಪಯೋಗ ಪಡಿಸ್ಕೊಂಡಿರೋ ಆರೋಪ ಬಂದ ತಕ್ಷಣ ಅಲ್ಲಿಯ ಸರ್ಕಾರ SIT ರಚನೆ ಮಾಡ್ತು, 8ಕ್ಕೂ ಹೆಚ್ಚು ಜನರನ್ನು ಅರೆಸ್ಟ್ ಮಾಡ್ತು, ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ವಶಕ್ಕೆ ತಗೊಟ್ಕೊಳ್ತು, ಜೈಲಿಗೆ ಕಳಿಸ್ತು. ಕರ್ನಾಟಕದಲ್ಲಿ ಏನಾಗ್ತಾ ಇದೆ? ಬೊಕ್ ಪ್ರಾಪರ್ಟಿ, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಆಸ್ತಿ ದುರುಪಯೋಗ ಆಗಿದೆ ಅಂತ ವರದಿ ಬಂದ ನಂತರನೂ ಯಾರ ಮೇಲೆ FIR ಹಾಕಿದ್ದಾರೆ? ಯಾವ ಆಸ್ತಿನ ಮುಟ್ಗೋಲು ಹಾಕೊಂಡಿದ್ದಾರೆ? ಏನು ತನಿಖೆ ನಡೆಸಿದ್ದಾರೆ? ನಿಮಗೆ ಪ್ರಾಮಾಣಿಕತೆ ಇದ್ದರೆ ಮೊದಲು FIR ಹಾಕಿ ಜೈಲಿಗೆ ಕಳಿಸ್ತಿದ್ರಿ, ಅವ್ರನ್ನ ಜೊತೆಗೆ ರಾಜಕಾರಣ ಮಾಡ್ತಿರ್ಲಿಲ್ಲ. ಒಂದು ಅಲ್ಲಿ ಹೇಳಿದ್ದಾರೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಹಮ್ ಸಹನ್ ನಹಿ ಕರೆಂಗೆ, ಸಬಕ್ ಸಿಖಾಯೆಂಗೆ ಅಂತ. ನನಗೆ ಆಶ್ಚರ್ಯ ಆಗೋದು, ಕಾಂಗ್ರೆಸ್ಸು ರಾಮ ಮಂದಿರ ನಿರ್ಮಾಣಕ್ಕೆ ಯಾವತ್ತೂ ಬಹಿರಂಗ ಸಮರ್ಥನೆ ಕೊಟ್ಟಿಲ್ಲ. ನಾನು ಕಳೆದ 4 ದಶಕಗಳಿಂದ ಸಾರ್ವಜನಿಕ ಜೀವನದಲ್ಲಿದ್ದೀನಿ. ಒಂದು ದಿನ ಕಾಂಗ್ರೆಸ್ಸಿಗರು ರಾಮ ಮಂದಿರ ನಿರ್ಮಾಣ ಆಗಬೇಕಲ್ಲಿ ಅನ್ನುವ ಮಾತಾಡಿಲ್ಲ. ಅಕಸ್ಮಾತ್ ಅವರು ಸಮರ್ಥನೆ ಮಾಡಿದರೆ ರಾಮ ಮಂದಿರ ನಿರ್ಮಾಣಕ್ಕೆ ಇಷ್ಟೊಂದು ಸಂಘರ್ಷ ಮಾಡೋ ಅವಶ್ಯಕತೆಯೇ ಬರ್ತಿರಲಿಲ್ಲ. ಬದಲಿಗೆ ಹೆಜ್ಜೆ ಹೆಜ್ಜೆಗೂ ವಿರೋಧ ಮಾಡಿದ್ರು.